ಯಶಸ್ಸು ಮತ್ತು ಸಮೃದ್ಧಿ ನನ್ನೊಂದಿಗೆ ಇರುತ್ತದೆ. ನಾನು ಧರ್ಮೋಪದೇಶ ಕಾಂಡ 28:2 ಘೋಷಿಸುತ್ತೇನೆ. ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವು. ನಾನು ಆತನ ವಾಕ್ಯವನ್ನು ಪಾಲಿಸುವುದರಿಂದ ದೇವರ ಆಶೀರ್ವಾದಗಳು ನನ್ನನ್ನು ಹಿಂಬಾಲಿಸುತ್ತದೆ ಮತ್ತು ನನ್ನನ್ನು ಕಂಡುಕೊಳ್ಳುತ್ತವೆ ಎಂದು ನಾನು ಘೋಷಿಸುತ್ತೇನೆ. ನಾನು ಮಾಡುವ ಎಲ್ಲದರಲ್ಲೂ ನಾನು ಏಳಿಗೆ ಹೊಂದುತ್ತೇನೆ ಮತ್ತು ನಾನು ಎಲ್ಲಿಗೆ ಹೋದರೂ ಆಶೀರ್ವಾದಗಳು ನನ್ನ ದಾರಿಯಲ್ಲಿ ಬರುವುದನ್ನು ನಾನು ನೋಡುತ್ತೇನೆ. ನನ್ನ ಕರ್ತನು ನೀನೇ ನನಗೆ ಯಶಸ್ಸು ಮತ್ತು ಸಮೃದ್ಧಿಯ ಮೂಲನು. ಇದು ಯೇಸುವಿನ ಹೆಸರಿನಲ್ಲಿ ನನ್ನ ಘೋಷಣೆ. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯ ಹೇಳ್ತದೆ, ಬನ್ನಿರಿ ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವೆರಗಿ ಆರಾಧನೆ ಮಾಡೋಣ ಎಂಬುದಾಗಿ. ಶ್ವಾಸವಿರುವುದೆಲ್ಲವೂ ಯೆಹೋವನನ್ನು ಸ್ತುತಿಸಲಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಈ ಕಾರಣದಿಂದ ಬನ್ನಿರಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಕೆಲವು ನಿಮಿಷಗಳ ಕಾಲ ದೇವರನ್ನು ಆರಾಧನೆ ಮಾಡುವವರಾಗಿರೋಣ. ಪ್ರಾಣ ಇರುವವರೆಗೂ ನಾನು ಯೆಹೋವನನ್ನೇ ಸ್ತುತಿಸುವೆನು. ಜೀವಮಾನ ಕಾಲವೆಲ್ಲ ನಾನು ನನ್ನ ಕರ್ತನಿಗಾಗಿ ಹಾಡುವೆನು. ಪ್ರಾಣ ಇರುವವರೆಗೂ ನಾನು ಯೆಹೋವನನ್ನೇ ಸ್ತುತಿಸುವೆನು. ಜೀವಮಾನ ಕಾಲವೆಲ್ಲ ನಾನು ನನ್ನ ಕರ್ತನಿಗಾಗಿ ಹಾಡುವೆನು. ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ, ಆಮೆನ್. ಯೆಹೋವ ಮೆಕದೇಶ್ ಎಂಬಾತನು ನಮ್ಮ ಜೀವಿತವನ್ನು ಪರಿಶುದ್ಧ ಮಾಡಿದವನಾಗಿದ್ದಾನೆ. ಆತನ ಅಂಗಳದಲ್ಲಿ ನಿಲ್ಲುವ ಹಾಗೆ ಕೃಪೆ ಕೊಟ್ಟ ದೇವರು. ಆತನನ್ನು ಆರಾಧಿಸಿ ವರ್ಣಿಸೋಣವ. ಯೆಹೋವಾ ಮೆಕದೇಶ್ ನನ್ನ ಪರಿಶುದ್ಧ ಮಾಡಿರುವೆ. ಯೆಹೋವಾ ಮೆಕದೇಶ್ ನನ್ನ ಪರಿಶುದ್ಧ ಮಾಡಿರುವೆ. ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ, ಆಮೆನ್. ನಮ್ಮನ್ನು ನೀತಿ ಸ್ವರೂಪಿಗಳಾಗಿ ಮಾಡಿದ ದೇವರು ಅನೀತಿಯಲ್ಲಿ ಜೀವಿಸುತ್ತಾ ಇದ್ದಂಥ ನಮ್ಮ ಬದುಕನ್ನ ತನ್ನ ರಕ್ತದ ಮೂಲಕವಾಗಿ ನೀತೀಕರಿಸಿ ನಮ್ಮನ್ನು ತನ್ನ ನೀತಿಗೆ ಸೇರಿಸಿದ ದೇವರು ಆತನಾಗಿದ್ದಾನೆ. ಆತನನ್ನು ವರ್ಣಿಸಿ ಆರಾಧಿಸುವುದು ನಮಗೆ ಸಂತೋಷ ಪ್ರಿಯರೇ. ಯೆಹೋವಾ ಚಿತ್ಕೇನು ನನ್ನ ನೀತಿಯು ನೀನೇ ಅಯ್ಯ. ಯೆಹೋವಾ ಚಿತ್ಕೇನು ನನ್ನ ನೀತಿಯು ನೀನೇ ಅಯ್ಯ.
ಕತ್ತಲೆಯಲ್ಲಿ ಬದುಕುತ್ತಿದ್ದಂಥ ನಮ್ಮ ಜೀವಿತಕ್ಕೆ ಬೆಳಕಾಗಿ ಬಂದ ಕ್ರಿಸ್ತನು ಆತನಾಗಿದ್ದಾನೆ. ಕಾರ್ಗತ್ತಲೆಯಲ್ಲಿ ನಡೆಯುವಾಗ ನಮಗೆ ಜ್ಯೋತಿಯಾಗಿ ಬಂದು ನಮ್ಮನ್ನ ಬೆಳಕಿನವರ ಹಾಗೆ ಮಾಡಿದ ದೇವರನ್ನ ಆರಾಧಿಸೋಣ ಪ್ರಿಯರೇ. ನಮ್ಮನ್ನ ಬೆಳಕಿನವರಾಗಿ, ಬೆಳಕಿನಲ್ಲಿ ನಡೆಯುವವರಾಗಿ ಮಾಡಿ ನಡೆಸಿದ ದೇವರನ್ನ ವರ್ಣಿಸಿ ವಂದಿಸುವವರಾಗಿರೋಣ. ಬೆಳಕು ನೀನೇ ಅಯ್ಯ, ಯೆಹೋವಾ ಓರಿ ನನ್ನ ಬೆಳಕು ನೀನೇ ಅಯ್ಯ. ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್. ನಮ್ಮ ಬಲಹೀನತೆಯ ಸ್ಥಿತಿಗತಿಗಳ ಮಧ್ಯದಲ್ಲಿ ತನ್ನ ಬಲವನ್ನು ನಮ್ಮ ಜೀವಿತಕ್ಕೆ ಕೊಟ್ಟು ನಮ್ಮನ್ನು ಬಲಶಾಲಿಗಳಾಗಿ ಮಾಡಿದ ದೇವರು ಆತನೇ ಆಗಿದ್ದಾನೆ. ಈ ಕಾರಣದಿಂದ ನಮ್ಮನ್ನು ಬಲಪಡಿಸಿದ ದೇವರಿಗೆ ಉತ್ತಮವಾಗಿ ಆರಾಧನೆ ಮಾಡುವವರಾಗೋಣ. ದೇವರೇ, ನೀನೇ ನನ್ನ ಬಲವು, ನೀನೇ ನನ್ನ ಬಲವು ಸ್ವಾಮಿ. ನಿನಗೆ ನನ್ನ ಆರಾಧನೆಯಪ್ಪ. ಯೆಹೋವಾ ಪೂಜಿ ನನ್ನ ಬಲವು ನೀನೇ ಅಯ್ಯ, ಯೆಹೋವಾ ಪೂಜಿ ನನ್ನ ಬಲವು ನೀನೇ ಅಯ್ಯ. ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್. We praise God for this wonderful day. ಈ ಅಮೂಲ್ಯವಾದ ದಿನಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡುತ್ತೇವೆ. Jesus Christ loves each one of you. ಯೇಸು ಕ್ರಿಸ್ತನು ನಿಮ್ಮ ಪ್ರತಿಯೊಬ್ಬರನ್ನ ಪ್ರೀತಿಸುವವನಾಗಿದ್ದಾನೆ. Our God is a good God. ನಮ್ಮ ದೇವರು ಒಳ್ಳೆಯ ದೇವರು. If you are waiting upon the Lord for God to speak to you in your life, get ready. Today God is going to speak to you through His word, which God is going to make it complete in your life. ನೀವು ದೇವರ ವಾಕ್ಯವನ್ನ ಕಾಯುತ್ತಾ ಕುಳಿಯುತ್ತಾ ಇರುವುದಾದರೆ ಕರ್ತನು ನಿಮ್ಮೊಂದಿಗೆ ಮಾತನಾಡುವವನಾಗಿದ್ದಾನೆ. ನಿಮ್ಮ ಜೀವಿತವನ್ನ ಪರಿಪೂರ್ಣಗೊಳಿಸುತ್ತಾನೆ ಮಾತನಾಡಿ. God's word is alive and it is active and it is like a double-edged sword. ದೇವರ ವಾಕ್ಯ ಎನ್ನುವಂಥದ್ದು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಯಾವ ಈ ಬಾಯಿ ಕತ್ತಿಗಿಂತಲೂ ಹದವಾದದ್ದು. Jesus Christ loves each one of you. ಯೇಸು ಕ್ರಿಸ್ತನು ನಿಮ್ಮ ಪ್ರತಿಯೊಬ್ಬರನ್ನ ಪ್ರೀತಿಸುವವನಾಗಿದ್ದಾನೆ. That's why He came into this earth in order to save every mankind on this earth. ಅದಕ್ಕೋಸ್ಕರವಾಗಿಯೇ ಲೋಕದಲ್ಲಿರುವ ಎಲ್ಲ ಮನುಷ್ಯರನ್ನ ರಕ್ಷಿಸಲಿಕ್ಕೋಸ್ಕರವಾಗಿ ಆತನು ಭೂಮಿಗೆ ಬಂದನು. Because the Bible says in John chapter 3 verses 16 that God so loved the world that He gave His only begotten Son to you and me on this earth. ಅದಕ್ಕೋಸ್ಕರವಾಗಿ ಯೋಹಾನ್ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ಹೇಳುವ ಪ್ರಕಾರ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ನಿನಗೋಸ್ಕರ ನನಗೋಸ್ಕರವಾಗಿ ಲೋಕಕ್ಕೆ ಕೊಟ್ಟಿದ್ದಾನೆ. He has made salvation to reach to every mankind for by sending His
only Son, Lord Jesus Christ, for you and me, and He made Him to die for us on the cross of Calvary. ತನ್ನ ಒಬ್ಬನೇ ಕುಮಾರನಾಗಿರುವ ಯೇಸು ಕ್ರಿಸ್ತನನ್ನ ಕಲ್ವಾರಿಯ ಶಿಲುಬೆಯಲ್ಲಿ ಆತನು ಅರ್ಪಿಸುವುದರ ಮೂಲಕವಾಗಿ ರಕ್ಷಣೆಯನ್ನ ನನಗೆ ನಿನಗೆ ಸಾಧ್ಯ ಮಾಡಿದ್ದಾನೆ. Because He loved you and me, that's why He sent His one and only Son for us. ದೇವರು ನನ್ನನ್ನ ನಿನ್ನನ್ನ ಅಧಿಕವಾಗಿ ಪ್ರೀತಿ ಮಾಡಿದ ಕಾರಣ ತನ್ನ ಒಬ್ಬನೇ ಕುಮಾರನನ್ನ ನನಗಾಗಿ ನಿಮಗಾಗಿ ಕಳುಹಿಸಿದ್ದಾನೆ. He has made this salvation to come into every home and to every people's life. ಈ ಒಂದು ರಕ್ಷಣೆಯ ಅನುಭವವು ಪ್ರತಿಯೊಂದು ಮನೆಗೂ ಪ್ರತಿಯೊಬ್ಬ ವ್ಯಕ್ತಿಗತ ಜೀವಿತಕ್ಕೂ ಬರುವಂತದ್ದಾಗಿದೆ. The Bible says salvation is in the name of Jesus. ರಕ್ಷಣೆ ಎನ್ನುವಂತದ್ದು ಯೇಸು ಕ್ರಿಸ್ತನ ನಾಮದಲ್ಲಿ ಉಂಟು ಎಂಬುದಾಗಿ ವಾಕ್ಯ ಹೇಳುತ್ತದೆ. When we have the salvation through Jesus Christ, our life will never perish in this world, but we will have an eternal life through Jesus Christ. ಆ ಯೇಸು ಕ್ರಿಸ್ತನ ಮೂಲಕವಾಗಿ ಈ ರಕ್ಷಣೆಯ ಅನುಭವವನ್ನು ನಾವು ಹೊಂದಿಕೊಳ್ಳುವುದಾದರೆ ನಾವು ನಾಶವಾಗಿ ಹೋಗುವುದಿಲ್ಲ, ನಿರಂತರವಾದ ಜೀವಿತವನ್ನು ಹೊಂದಿಕೊಳ್ಳುವವರಾಗಿದ್ದೇವೆ. We have many of us, they don't know the meaning of salvation. ಅನೇಕ ಜನಗಳಿಗೆ ರಕ್ಷಣೆಯ ಅರ್ಥ ಗೊತ್ತಿಲ್ಲ. Salvation has 5 meanings. ರಕ್ಷಣೆಗೆ 5 ಅರ್ಥಗಳುಂಟು. Forgiveness of sins. ಪಾಪಗಳಿಂದ ಕ್ಷಮಿಸಲ್ಪಡುವಂತದ್ದು. Second thing, healing to the body here. ಎರಡನೆಯದಾಗಿ ನಮ್ಮ ದೇಹಕ್ಕೆ ಸ್ವಸ್ಥತೆಯನ್ನು ಹೊಂದಿಕೊಳ್ಳುವಂತದ್ದು. Third thing, releasing from every curse. ಮೂರನೆಯದಾಗಿ ಎಲ್ಲ ಶಾಪಗಳಿಂದ ಬಿಡುಗಡೆಯಾಗುವಂತದ್ದು. Fourth thing, receiving blessings from God. ನಾಲ್ಕನೆಯದಾಗಿ ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತದ್ದು. Fifth thing is being protected by God. ಐದನೆಯದಾಗಿ ನೋಡುವಾಗ ದೇವರಿಂದ ಸಂರಕ್ಷಣೆಯನ್ನು ಹೊಂದಿಕೊಳ್ಳುವಂತದ್ದು. All these 5 things is put together is known as the name of salvation. ಈ 5 ವಿಷಯಗಳನ್ನು ಒಳಗೊಂಡು ತೋರಿಸುವಂತದ್ದೇ ಪೂರ್ಣವಾಗಿ ರಕ್ಷಣೆ ಎಂಬುದಾಗಿ ಹೇಳ್ತದೆ. Which is made possible through Jesus Christ. ಅದು ಯೇಸು ಕ್ರಿಸ್ತನ ಮೂಲಕ ಸಾಧ್ಯವಾಗಿದೆ. When you have Jesus as your Lord and Savior, ನಿಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನು ಕರ್ತನು ರಕ್ಷಕನಾಗಿ ಇರುವಾಗ you receive salvation through Him. ಆತನ ಮೂಲಕವಾಗಿ ರಕ್ಷಣೆ ನಿಮಗಾಗುತ್ತದೆ. Because He has paid the price for you and me on the cross of Calvary. ನಿನಗೋಸ್ಕರ ನನಗೋಸ್ಕರ ಆತನು ಕಲ್ವಾರಿಯ ಶಿಲುಬೆಯಲ್ಲಿ ಬೆಲೆ ಕಟ್ಟಿದ್ದಾನೆ. And through Him we have forgiveness of sins. ಆತನ ಮೂಲಕವಾಗಿ ನಮ್ಮ ಪಾಪಗಳಿಗಾಗಿ ನಮಗೆ ಕ್ಷಮಾಪಣೆ ಉಂಟಾಗುತ್ತಿದೆ. And through Him we receive healing to our body. ಆತನ ಮೂಲಕವಾಗಿಯೇ ನಮ್ಮ ದೇಹಕ್ಕೆ ಬೇಕಾದ ಸ್ವಸ್ಥತೆ ಬರ್ತಾ ಇದೆ. And through Him we have released from every curses in our life. ಆತನ ಮೂಲಕವಾಗಿಯೇ ನಮ್ಮ ಜೀವಿತದಲ್ಲಿ ನಮಗಿರುವ ಎಲ್ಲ ಶಾಪಗಳಿಂದ ನಾವು ಬಿಡುಗಡೆಯಾಗುತ್ತೇವೆ. And through Him we receive the blessings of God and protection from God in every walk of our life. ಆತನ ಮೂಲಕವಾಗಿಯೇ ನಾವು ನಮ್ಮ ಜೀವಿತದಲ್ಲಿ ದೈವಿಕವಾದ ಸಂರಕ್ಷಣೆಯು ದೈವಾನುಗ್ರಹವನ್ನ ನಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳುತ್ತೇವೆ. Salvation guarantees everyone an eternal life through Jesus Christ. ರಕ್ಷಣೆ ಎನ್ನುವಂಥದ್ದು ಪ್ರತಿಯೊಬ್ಬರಿಗೋಸ್ಕರವಾಗಿ ನಿಶ್ಚಯವಾಗಿ ಕೊಡಲ್ಪಟ್ಟದ್ದು ರಕ್ಷಣೆ ಯೇಸು ಕ್ರಿಸ್ತನ ಮೂಲಕವಾಗಿಯೇ. The greatest blessing of salvation is eternal life through Jesus Christ. ರಕ್ಷಣೆಯ ಮೂಲಕವಾಗಿ ಉಂಟಾದಂತ ಒಂದು ದೊಡ್ಡ ಆಶೀರ್ವಾದವೇ ಕ್ರಿಸ್ತನ ಮೂಲಕವಾಗಿ ನಮಗೆ ದೊರೆತಂತ ನಿತ್ಯ ಜೀವ. John chapter 10 verse 28 it says, ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯದ 28ನೆಯ ವಚನ ಹೇಳ್ತದೆ, and I give them eternal life, ನಾನು ಅವರಿಗೆ ನಿತ್ಯ ಜೀವವನ್ನ ಕೊಡುವವನಾಗಿದ್ದೇನೆ, and they shall never perish, neither shall anyone snatch them out of my hand. ಅವರು ಎಂದಿಗೂ ನಾಶವಾಗುವುದಿಲ್ಲ, ಅವರನ್ನ ಯಾರು ನನ್ನ ಕೈಯೊಳಗಡೆಯಿಂದ ಕಸಕೊಳ್ಳಲಾರರು. Jesus says he came to this world in order to get every mankind the eternal life through Him. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು ಆತನ ಮೂಲಕವಾಗಿ ಪ್ರತಿ ಮನುಷ್ಯನಿಗೂ ನಿತ್ಯ ಜೀವ ಪ್ರಾಪ್ತವಾಗಬೇಕೆಂಬುದಾಗಿ. In John chapter 10 verse 28 Jesus says that you and I will never perish in this world when we put our faith on Jesus. ನಾವು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವಾಗ ನಾವು ಎಂದಿಗೂ ನಾಶವಾಗಿ ಹೋಗುವುದಿಲ್ಲ ಎಂದು ಯೋಹಾನನು ಬರೆದ ಸುವಾರ್ತೆ 10:28ರಲ್ಲಿ ಯೇಸು ಹೇಳುತ್ತಾನೆ. When we put our faith on Jesus, neither you neither me shall never perish in this world, nor anyone snatch us from the Lord's hand. ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವಂತ ನೀನಾಗಲಿ ನಾನಾಗಲಿ ಎಂದಿಗೂ ಕೂಡ ನಾಶವಾಗುವುದಿಲ್ಲ, ನಮ್ಮನ್ನ ಈ ಲೋಕದಿಂದ ಯಾರು ಕೂಡ ಕಸಕೊಳ್ಳಲಾರರು. The Bible speaks about a rich man and Lazarus. ಸತ್ಯವೇದವು ಭೋಗ ಪುರುಷ ಮತ್ತು ಲಾಜರನ ಕುರಿತಾಗಿ ಮಾತನಾಡುತ್ತದೆ. If you turn your Bibles to Luke chapter 16 verses 19 onwards, ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 19ನೇ ವಚನದಿಂದ ನೋಡುವಾಗ
It speaks about a rich man and a Lazarus. ಅಲ್ಲಿ ಐಶ್ವರ್ಯವಂತನಾದ ಒಬ್ಬ ಮನುಷ್ಯನು ಮತ್ತು ಲಾಜರನ ಕುರಿತಾಗಿ ಮಾತನಾಡುತ್ತದೆ. The Bible speaks about the rich man, how he was in this world. ಶ್ರೀಮಂತನಾದ ವ್ಯಕ್ತಿ ಈ ಲೋಕದಲ್ಲಿದ್ದಾಗ ಹೇಗೆ ಬದುಕಿದನು ಎಂಬುದಾಗಿ ಹೇಳ್ತದೆ. And it speaks about poor beggar called Lazarus, how he was leading a life in this world. ಬಡವನಾಗಿದ್ದಂತ ಭಿಕ್ಷುಕನಾದ ಲಾಜರನು ಈ ಲೋಕದಲ್ಲಿ ಹೇಗೆ ಬದುಕಿದ ಎಂಬುದಾಗಿ ಹೇಳ್ತದೆ. The Bible speaks about the Lazarus that his whole body was filled with sores and he was neglected and he was lying at the gate of this rich man. ಈ ಬಡವನಾಗಿದ್ದಂತ ಭಿಕ್ಷುಗಾರನಾದಂತ ಲಾಜರನ ಮೈ ತುಂಬಾ ಎಲ್ಲ ಗಾಯಗಳಾಗಿದ್ದವು ಎಂಬುದಾಗಿ ನೋಡುತ್ತೇವೆ. The Bible says that he was longing to eat what fell from the rich man's table. ಆತನು ಯಾವ ರೀತಿಯಾಗಿ ಕಾಯುತ್ತಿದೆ ಎಂಬುದಾಗಿ ನೋಡುವಾಗ ಶ್ರೀಮಂತನ ಮೇಜಿನಿಂದ ಬೀಳುವ ಒಂದು ರೊಟ್ಟಿ ಎಂಜಲನ್ನು ತಿಂದಾದರೂ ಬದುಕಬೇಕೆಂಬುದಾಗಿದ್ದ. Even the dogs were coming and licking their sores of this poor man Lazarus. ಈ ಬಡ ವ್ಯಕ್ತಿಯಾದಂತ ಲಾಜರನ ಗಾಯಗಳನ್ನ ನಾಯಿಗಳು ಸಹ ಬಂದು ಹುಣ್ಣುಗಳನ್ನ ನೆಕ್ಕುತ್ತಿದ್ದವು. The Bible speaks about the beggar, both of them they died and they were carried into heaven. ಸತ್ಯವೇದ ಹೇಳ್ತದೆ ಈ ಶ್ರೀಮಂತನು ಮತ್ತು ಬಡ ಭಿಕ್ಷುಗಾರನಾದ ಲಾಜರನ್ ಇಬ್ಬರು ಸತ್ತರು ಎಂಬುದಾಗಿ ಹೇಳ್ತದೆ. Lazarus went to heaven but the rich man went to hell. ಅಲ್ಲಿ ನಾವು ನೋಡುವಾಗ ಲಾಜರನು ಪರಲೋಕಕ್ಕೆ ಹೋದನು ಮತ್ತು ಶ್ರೀಮಂತನು ನರಕಕ್ಕೆ ಹೋದನು ಎಂಬುದಾಗಿ ನೋಡುತ್ತೇವೆ. The Bible says he was tormented and he looked up and saw how Lazarus was living happily in the heaven. ಇಲ್ಲಿ ಈ ಶ್ರೀಮಂತನಾಗಿರುವಂತ ವ್ಯಕ್ತಿಯು ನರಳಾಡುತ್ತಾ ಇದ್ದಾನೆ. ತಿರುಗಿ ನೋಡುವಾಗ ಅಲ್ಲಿ ಲಾಜರನು ಯಾವ ರೀತಿಯಾಗಿದ್ದಾನೆ ಎಂಬುದಾಗಿ ನೋಡುತ್ತಾ ಇದ್ದಾನೆ. And the Bible says this rich man who was there in hell, he was crying out to Abraham to have pity on him because he saw Lazarus was in heaven and he was treated well in the heaven. ಈ ನರಕದಲ್ಲಿರುವಂತ ಈ ಶ್ರೀಮಂತನಾದ ವ್ಯಕ್ತಿಯು ಅಬ್ರಹಾಮನು ತನ್ನನ್ನ ನೋಡಿ ಕರುಣೆ ತೋರಿಸಬೇಕೆಂಬುದಾಗಿ ಕಾತೊರೆಯುತ್ತಿದ್ದಾನೆ. ಯಾಕಂದರೆ ಅಲ್ಲಿ ಲಾಜರನಿಗೆ ಆಗುತ್ತಿರುವಂತ ಸತ್ಕಾರವನ್ನು ನೋಡುತ್ತಿದ್ದಾನೆ. The Bible speaks about Lazarus and the rich man. It shows us the importance of salvation, how Lazarus inherited in his life. ಶ್ರೀಮಂತನಾದ ಈ ವ್ಯಕ್ತಿಯು ಮತ್ತು ಬಡವನಾಗಿರುವಂತಹ ಈ ಲಾಜರನು ಇವರಿಬ್ಬರನ್ನ ಕುರಿತು ನೋಡುವಾಗ ರಕ್ಷಣೆಯನ್ನ ಅವರು ಹೇಗೆ ಪ್ರಾಪ್ತವಾಗಿ ಹೊಂದಿಕೊಂಡರು ಎಂಬುದಾಗಿ ನಾವು ಗಮನಿಸಬೇಕು. Lazarus, though he was poor on this earth, received eternal blessings in heaven. ಲಾಜರನು ಈ ಲೋಕದಲ್ಲಿ ಬಡವನಾಗಿ ಇದ್ದರೂ ಕೂಡ ಪರಲೋಕದ ನಿತ್ಯ ಜೀವವನ್ನ ಅವನು ರಕ್ಷಣೆಯ ಮೂಲಕವಾಗಿ ಹೊಂದಿಕೊಂಡ. While the rich man who ignored God faced eternal suffering, this reminds us that the salvation secures our eternal future with God when we walk with God, when we believe in God. ಲೋಕದಲ್ಲಿ ಇದ್ದಾಗ ಈ ಐಶ್ವರ್ಯವಂತನು ದೇವರನ್ನ ತಿರಸ್ಕಾರ ಮಾಡಿದಂತ ಕಾರಣದಿಂದ ಅವನು ನರಳುವವನಾದ ರಕ್ಷಣೆಯನ್ನ ಕಳೆದುಕೊಂಡ ಎಂಬುವಂತದ್ದನ್ನು ನಾವು ನೋಡುತ್ತೇವೆ. Salvation is the greatest blessings from God which is made to every mankind through Jesus Christ. ರಕ್ಷಣೆ ಎನ್ನುವಂತದ್ದು ದೇವರಿಂದ ಒದಗಿ ಬಂದಂತ ದೊಡ್ಡ ವರವಾಗಿದೆ. ಅದು ಸಕಲ ಮನುಷ್ಯರಿಗಾಗಿರುವಂತದ್ದೇ. It is a free gift from God bringing spiritual transformation and a change in every mankind on this earth. ದೇವರಿಂದ ನಮಗೆ ಒದಗಿ ಬಂದಿರುವಂತ ಉಚಿತಾರ್ಥ ವರವು ಪ್ರತಿ ಮನುಷ್ಯನ ಒಳಗಡೆ ಬದಲಾವಣೆಯು ಮಾನಸಾಂತರವನ್ನು ತರಲಿಕ್ಕಾಗಿ ಬಂದಂತದ್ದಾಗಿದೆ. When you have the salvation, protection of God and eternal life will be there always. As a child of God you will receive it from God. ರಕ್ಷಣೆಯ ಅನುಭವವನ್ನು ನೀವು ಹೊಂದಿಕೊಳ್ಳುವಾಗ ದೇವರಿಂದ ಹೊಂದಿದಂತ ದೈವಿಕವಾದ ಸಂರಕ್ಷಣೆಯನ್ನು ನೀವು ಹೊಂದಿದವರಾಗಿರುತ್ತೀರಿ. ನೀವು ದೇವರ ಮಕ್ಕಳಾಗಿರುತ್ತೀರಿ. Today many of us we live according to this worldly things in our life where we fail to inherit the salvation which is made possible through Jesus Christ in our lives. ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೋಸ್ಕರವಾಗಿ ಒದಗಿ ಬಂದಿರುವಂತ ರಕ್ಷಣೆಯನ್ನು ಹೊಂದಿಕೊಳ್ಳದೆ ಲೋಕದ ವಿಚಾರಗಳಲ್ಲಿ ಒಳಗೊಂಡವರಾಗಿ ಯೇಸು ಕ್ರಿಸ್ತನ ವಿಚಾರಗಳನ್ನು ಬಿಟ್ಟವರಾಗಿದ್ದೇವೆ ಅನೇಕರು. We enjoy our life like how the rich man enjoyed in our life. We don't even have time for God. We don't even bother to look to God or to seek God in our life. ಈ ಲೋಕದಲ್ಲಿ ನಾವು ಇರುವಾಗ ಯಾವ ರೀತಿಯಾಗಿ ಶ್ರೀಮಂತನಾದ ವ್ಯಕ್ತಿ ಯಾವ ವಿಧದಲ್ಲಿಯೂ ದೇವರ ವಿಷಯದಲ್ಲಿ ತನ್ನನ್ನು ತಾನು ತೋರ್ಪಡಿಸಿಕೊಳ್ಳದೆ ಅವನು ಆನಂದಿಸುತ್ತಾ ಇದ್ದಾನೆ, ಭೋಗದಲ್ಲಿ ಆನಂದಿಸುತ್ತಾ ಇದ್ದಾನೆ. The rich man and Lazarus signifies that when you humble yourself,
when you walk with God, when we believe in Jesus, you will inherit the kingdom of God as how Lazarus inherited his salvation in his life. ಇಲ್ಲಿ ಶ್ರೀಮಂತನು ಮತ್ತು ಬಡವನ ಕುರಿತಾಗಿ ಮಾತನಾಡುವಾಗ ದೇವರ ಮುಂದೆ ದೈನ್ಯದಿಂದ ದೀನರಾಗಿ ಇರುವಂತದ್ದು ಹೇಗೆ ಮತ್ತು ಲಾಜರನು ಬಡವನಾಗಿದ್ದರು ಹೇಗೆ ರಕ್ಷಣೆಯನ್ನು ಹೊಂದಿಕೊಂಡ ಎನ್ನುವಂತದ್ದನ್ನು ನೋಡುತ್ತೇವೆ. Every one of us, we have to die in this world. ಲೋಕದಲ್ಲಿರುವ ನಾವೆಲ್ಲರೂ ಪ್ರತಿಯೊಬ್ಬರು ಒಂದು ದಿನ ಸಾಯಬೇಕು. Many of them, they don't know where and what will happen when they die in this world. ಲೋಕದಲ್ಲಿ ನಾವು ಮರಣವನ್ನ ಹೊಂದಿದ ನಂತರ ನಮಗೇನಾಗುತ್ತದೆ ಎಂಬುದಾಗಿ ಯಾರಿಗೂ ಗೊತ್ತಿಲ್ಲ. But as a child of God, when you become a child of God, when you give your life to Jesus, you inherit this salvation through Jesus Christ. ನೀವು ಯೇಸು ಕ್ರಿಸ್ತನ ಮೂಲಕವಾಗಿ ದೇವರ ಮಕ್ಕಳಾಗಿ ಮಾರ್ಪಾಟಾಗುವಾಗ ನಿಮಗೋಸ್ಕರವಾಗಿ ಇರುವಂತ ಸ್ವಾಸ್ಥ್ಯವನ್ನ ನೀವು ಹೊಂದಿಕೊಳ್ಳುತ್ತೀರಿ. God does not want anyone to perish in this world. ದೇವರು ಈ ಲೋಕದಲ್ಲಿರುವಂತ ಯಾರು ನಾಶವಾಗಿ ಹೋಗಬಾರದು ಎನ್ನುವ ಉದ್ದೇಶವನ್ನೇ ಹೊಂದಿದ್ದಾನೆ. God loved this mankind and this people on this mankind on this earth, and that's why he made salvation by making his one and only son Jesus Christ to die for us on the cross of Calvary. ಭೂಮಿಯ ಮೇಲಿರುವಂತ ಸಕಲ ಜನರನ್ನ ಆತನು ಪ್ರೀತಿಸುವವನಾಗಿರುವ ಕಾರಣವೇ ತನ್ನ ಒಬ್ಬನೇ ಕುಮಾರನನ್ನ ಕಲ್ವಾರಿಯ ಶಿಲುಬೆಯಲ್ಲಿ ಸಾಯುವ ಹಾಗೆ ಮಾಡಿದನು. Through Jesus we have an eternal life. ಯೇಸು ಕ್ರಿಸ್ತನ ಮೂಲಕವಾಗಿ ನನಗೂ ನಿಮಗೂ ನಿತ್ಯ ಜೀವ ಉಂಟು. Today you and I am telling you, for the glory of God, let's humble ourselves like how Lazarus humbled himself and was able to reach to the heaven. Today you and I, we humble ourselves and walk with God and submit ourselves. We will inherit the kingdom of God through Jesus Christ as a salvation, and I'm telling you, we will never perish in this world, but we will live with God and Jesus in our life. ಯಾವ ರೀತಿಯಾಗಿ ಲಾಜರನು ತಗ್ಗಿದ ಸ್ವಭಾವ ಉಳ್ಳವನಾಗಿ ದೇವರೊಂದಿಗೆ ನಡೆಯುವವನಾದನು, ಅದೇ ಪ್ರಕಾರವಾಗಿ ನಾನು ನೀವುಗಳು ಇಂದು ದೇವರೊಂದಿಗೆ ನಡೆಯುವುದಕ್ಕಾಗಿ ನಮ್ಮನ್ನ ನಾವು ತಗ್ಗಿಸಿಕೊಂಡು ಒಪ್ಪಿಸಿಕೊಡೋಣ. ನಾವು ಈ ಲೋಕದಲ್ಲಿ ನಾಶವಾಗಿ ಹೋಗುವುದಿಲ್ಲ, ನಮಗೆ ನಿತ್ಯ ಜೀವವು ಪ್ರಾಪ್ತವಾಗ್ತದೆ. When you have salvation, you receive blessing from God, and you have been protected by God, which is made possible through salvation when you have it in your life. ನಿಮ್ಮ ಜೀವಿತದ ಒಳಗಡೆ ನೀವು ರಕ್ಷಣೆಯ ಅನುಭವವನ್ನು ಹೊಂದಿಕೊಂಡಿರುವುದಾದರೆ ನೀವು ಆತನ ಮೂಲಕವಾಗಿರುವಂತ ದೈವಿಕ ಸಂರಕ್ಷಣೆಯನ್ನು ಹೊಂದಿದವರಾಗಿರುತ್ತೀರಾ. ರಕ್ಷಣೆಯಲ್ಲಿ Receiving blessing means salvation brings physical blessing as well as spiritual blessings in our life. ರಕ್ಷಣೆಯನ್ನ ಹೊಂದಿಕೊಳ್ಳುವುದರ ಮೂಲಕವಾಗಿ ಆತ್ಮಿಕವಾದ ಆಶೀರ್ವಾದವು ಒದಗಿ ಬರುವಂತದ್ದಾಗಿದೆ ಮತ್ತು ಶಾರೀರಿಕವಾದ ಆಶೀರ್ವಾದವು ನಮ್ಮ ಮೇಲೆ ಒದಗಿ ಬರುವಂತದ್ದಾಗಿದೆ. God not only saves us spiritually but also delivers us from every troubles and dangers and every kind of oppression what we go through in our lives. ಬರೀ ಆತ್ಮಿಕತೆಯ ಕುರಿತಾಗಿ ಮಾತ್ರವೇ ದೇವರು ಮಾತನಾಡ್ತಾ ಇಲ್ಲ, ನಾವುಗಳು ಹಾದು ಹೋಗುವಂತಹ ಎಲ್ಲ ಅಡೆತಡೆಗಳ ಮಧ್ಯದಲ್ಲಿ ಆತನಿದ್ದು ಕಾರ್ಯ ಮಾಡುವುದರ ಬಗ್ಗೆ ಮಾತನಾಡುತ್ತಿದ್ದಾನೆ. When you become a child of God, when you look to God, when you cry to God, I'm telling you, when you have this salvation, God hears our cry and God delivers from every unrighteousness in our life. ನೀವು ದೇವರ ಕಡೆಗೆ ತಿರುಗಿಕೊಂಡು ಈ ರಕ್ಷಣೆಯನ್ನ ಹೊಂದಿಕೊಳ್ಳುವುದಾದರೆ ದೇವರು ನಮ್ಮ ಕೂಗನ್ನ ಕೇಳಿ ನಮ್ಮ ಎಲ್ಲಾ ಅನೀತಿಗಳಿಂದ ನಮ್ಮನ್ನ ಪಾರು ಮಾಡುತ್ತಾನೆ. When you become a child of God, the angel of God has been released to protect you from every dangers and every attack of your life. ನೀವು ದೇವರ ಮಕ್ಕಳಾಗಿ ಮಾರ್ಪಾಟಾಗುವಾಗ ನಿಮಗೋಸ್ಕರವಾಗಿ ದೇವದೂತರನ್ನು ಆತನು ಕಳುಹಿಸುವವನಾಗಿದ್ದಾನೆ. ಆತನು ನಿಮ್ಮನ್ನ ಎಲ್ಲ ಅಪಾಯ ಆಪತ್ತುಗಳಿಂದ ಪಾರು ಮಾಡುವುದಕ್ಕಾಗಿಯೇ. Psalms 34:17 says, the righteous cry out, the Lord hears and delivers them from out of all the troubles. ಕೀರ್ತನೆಗಳು 34ನೇ ಅಧ್ಯಾಯದ 17ನೇ ವಚನದಲ್ಲಿ ಹೀಗೆ ಹೇಳ್ತದೆ, ಯೆಹೋವನು ನೀತಿವಂತನ ಕೂಗನ್ನ ಕೇಳಿ ಎಲ್ಲಾ ಕಷ್ಟಗಳಿಂದ ಅವರನ್ನು ಬಿಡಿಸುತ್ತಾನೆ. When you become a child of God, you have received salvation. When you cry to God, God hears your cry, and He hears your cry and He delivers you from all your troubles in your life, says the word of God. ನೀವು ಯಾವಾಗ ರಕ್ಷಣೆಯನ್ನು ಹೊಂದುತ್ತೀರೋ, ನೀವು ದೇವರ ಮಕ್ಕಳಾಗುತ್ತೀರಿ. ನೀವು ದೇವರ ಮಕ್ಕಳಾಗಿ ಯಾವಾಗ ಆತನನ್ನು ನೋಡಿ ಕೂಗುತ್ತೀರೋ, ಆತನು ನಿಮ್ಮ ಕೂಗನ್ನ ಕೇಳಿ ನಿಮ್ಮನ್ನ ಬಿಡುಗಡೆ ಮಾಡುವವನಾಗಿದ್ದಾನೆ. In every walk of your life, God will stand as a shield and He will fight for you. He will protect you. He will guide you in the right way so that you will never get into any troubles in your life. ನಿಮ್ಮ ಜೀವಿತದ ಪ್ರತಿ ಒಂದು
ಹೆಜ್ಜೆಯಲ್ಲಿ ಆತನು ನಿಮಗೆ ಗುರಾಣಿಯಾಗಿದ್ದುಕೊಂಡು ಆತನು ನಿಮ್ಮನ್ನ ಎಲ್ಲಾ ವಿಷಯದಲ್ಲಿ ಸಂರಕ್ಷಿಸಿ ನಡೆಸುವವನಾಗಿದ್ದಾನೆ. When you pass through waters, I will be with you, says the word of God in Isaiah 43 verses 2. That is what God is going to do as a child of God. When you inherit the salvation, God's protection will be there in your life. ಯೆಶಾಯನ ಪ್ರವಾದನೆಯ ಗ್ರಂಥ 43ನೇ ಅಧ್ಯಾಯದ 2ನೇ ವಚನದಲ್ಲಿ ಹೇಳುವ ಪ್ರಕಾರ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು ಎಂಬುದಾಗಿ ಹೇಳುವಂತದ್ದನ್ನ ನೋಡುತ್ತೇವೆ. ದೇವರ ಮಕ್ಕಳಾಗಿ ಮಾರ್ಪಾಟಾಗುವಾಗ ಈ ಆಶೀರ್ವಾದವು ನಮ್ಮೊಂದಿಗೆ ಇರ್ತದೆ. When you pass through the waters, I will be with you. ನೀನು ನದಿಗಳನ್ನ ದಾಟುವಾಗ ನಾನು ನಿನ್ನೊಂದಿಗೆ ಇರ್ತೇನೆ. And through the rivers, they shall not overflow you. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. When you walk through the fire, you shall not be burned. ನೀನು ಉರಿಯಲ್ಲಿ ನಡೆಯುವಾಗಲೂ ನೀನು ಕಂದದಿರುವಿ. I want to tell you, people of God, ನಾನು ನಿಮಗೆ ಹೀಗೆ ಹೇಳ್ತೇನೆ, ದೇವರ ಜನರೇ, when you receive salvation, ನೀವು ರಕ್ಷಣೆಯನ್ನು ಹೊಂದಿಕೊಳ್ಳುವಾಗ you are precious in the sight of God. ನೀವು ದೇವರ ದೃಷ್ಟಿಯಲ್ಲಿ ಅಮೂಲ್ಯರಾಗಿರುತ್ತೀರಿ. God promises in Isaiah 43:2, in every walk of your life, in every dangers, God will protect you, and He says He will never let you down in any way, and His protection will be there always. When you walk through the waters, when you walk through the fire, you will be protected, you will be shielded in your life. ಯೆಶಾಯನ ಪ್ರವಾದನೆಯ ಗ್ರಂಥ 43:2 ಹೇಳುವ ಪ್ರಕಾರ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನ ದಾಟುವಾಗ ಅವು ನಿನ್ನನ್ನು ಮುಳುಗಿಸುವ, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವೆ, ಜ್ವಾಲೆಯು ನಿನ್ನನ್ನು ದಹಿಸದು. When you have salvation, God's protection, and I'm telling you, He becomes our refuge in every walk of your life, in every times of your trouble in your life. ರಕ್ಷಣೆ ಎನ್ನುವಂತದ್ದನ್ನು ನೀವು ಹೊಂದಿಕೊಂಡವರಾಗಿರುವುದಾದರೆ ನಿಮ್ಮ ಪ್ರತಿ ಒಂದು ಸಮಸ್ಯೆಯ ಸಮಯದಲ್ಲಿ ಆತನು ನಿಮ್ಮ ಪರವಾಗಿ ನಿಲ್ಲುವವನಾಗಿರುತ್ತಾನೆ. Today, in every situation, believe, I'm telling you, God is going to stand for you in your life, because you are going to have salvation through Jesus Christ in your lives. ಇವತ್ತು ನಿಮ್ಮ ಸನ್ನಿವೇಶಗಳು ಏನೇ ಆಗಿದ್ದರೂ ಒಂದು ವಿಷಯದ ಮೇಲೆ ನಂಬಿಕೆ ಇಡಿರಿ, ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನು ನೀವು ಹೊಂದಿಕೊಳ್ಳುತ್ತೀರಿ. When you have salvation in your life, ನಿಮ್ಮ ಜೀವಿತದಲ್ಲಿ ಆ ರಕ್ಷಣೆ ನಿಮ್ಮಲ್ಲಿ ಇರುವಾಗ, salvation gives confidence and security through Jesus Christ. ರಕ್ಷಣೆ ಎನ್ನುವಂಥದ್ದು ಯೇಸು ಕ್ರಿಸ್ತನ ಮೂಲಕವಾಗಿ ಭರವಸೆಯನ್ನು ನಮಗೆ ಕೊಡುವಂತದ್ದಾಗಿದೆ. Whatever attack comes in your life, whatever situation comes in your life, Jesus Christ is there for you. I'm telling you, He will stand for you in your life. ನಿಮ್ಮ ಜೀವಿತದ ಒಳಗಡೆ ಏನೇ ದಾಳಿಗಳು, ಎದುರಾಳಿಯ ಸಾಮರ್ಥ್ಯಗಳು ಬರುವಾಗ ಯೇಸು ಕ್ರಿಸ್ತನು ನಿಮ್ಮ ಜೀವಿತದ ಒಳಗಡೆ ಇರುತ್ತಾನೆ. Fear and uncertainty will never rule in your life. You will never see failure. You will never see a downfall in your life, because you have the salvation through Jesus Christ. Jesus stands for you in your life. ಭಯಕ್ಕೆ ನಿಮ್ಮ ಜೀವಿತದಲ್ಲಿ ಸ್ಥಾನ ಇರಬಾರದು, ಯಾಕಂದರೆ ಯೇಸು ಕ್ರಿಸ್ತನು ನಿಮ್ಮ ಸಂಗಡವಿದ್ದು ಆತನು ನಿಮಗಾಗಿ ನಿಲ್ಲುವವನಾಗಿರುತ್ತಾನೆ. When we have Jesus, we have that confidence that God stands for us and God protects us in our lives. ಯೇಸು ಕ್ರಿಸ್ತನು ನಮ್ಮ ಪರವಾಗಿ ಇರುವಂತ ಕಾರಣದಿಂದ ನಮಗೆ ಭರವಸೆ ಉಂಟು, ದೇವರು ನಮ್ಮ ಪರವಾಗಿ ನಿಂತು ನಮಗಾಗಿ ಕಾರ್ಯ ಮಾಡುತ್ತಾನೆ. Hallelujah. Today, whatever situation you are going through, believe when you have this salvation, you have received the blessings from God. You are going to be protected from God, and I'm telling you, you will never see any kind of situation in your life. ನಿಮ್ಮ ಜೀವಿತದಲ್ಲಿ ಈ ಕಾರ್ಯಗಳನ್ನು ನೀನು ಹೊಂದಿಕೊಂಡವನಾಗಿ ಇರುವುದಾದ್ರೆ, ನಿಮ್ಮ ಸನ್ನಿವೇಶಗಳು ಏನೇ ಇರಬಹುದು, ನಿಮ್ಮ ಸ್ಥಿತಿಗತಿಗಳು ಏನೇ ಇರಬಹುದು, ಈ ರಕ್ಷಣೆಯ ಅನುಭವದಲ್ಲಿ ನೀವು ಇರುವಾಗ ಅದು ನಿಮ್ಮನ್ನ ಎಂದಿಗೂ ಬಿಡುವುದಿಲ್ಲ. Salvation is made possible through Jesus Christ. ರಕ್ಷಣೆಯು ಯೇಸು ಕ್ರಿಸ್ತನ ಮೂಲಕವಾಗಿ ಸಾಧ್ಯವಾಗಿದೆ. Jesus died for you and for me on the cross of Calvary. ಯೇಸು ಕ್ರಿಸ್ತನು ನಿನಗಾಗಿ ನನಗಾಗಿ ಕಲ್ವಾರಿಯ ಶಿಲುಬೆಯಲ್ಲಿ ಆತನು ಸತ್ತಿದ್ದಾನೆ. He has paid the price for me and you. ನನಗಾಗಿ ನಿನಗಾಗಿ ಆತನು ಬೆಲೆಯನ್ನು ಕೊಟ್ಟಿದ್ದಾನೆ. Today you are precious in the sight of God. Today, if you have not received this salvation, Jesus has spoken to you through His word, and today He wants to save you by bringing this salvation to you and to your family in your lives. ಇಲ್ಲಿಯವರೆಗೆ ನೀವು ರಕ್ಷಣೆಯನ್ನು ಹೊಂದದೆ ಹೋಗಿದ್ದರೆ, ಈಗ ನಾವು ಹೇಳುವುದರ ಮೂಲಕವಾಗಿ ಈ ರಕ್ಷಣೆಯನ್ನು ನಿಮಗೂ ಆತನು ನಿಮ್ಮ ಕುಟುಂಬಕ್ಕೂ ಸಾಧ್ಯ ಮಾಡಬೇಕೆಂಬುದಾಗಿದ್ದಾನೆ. Do you want this salvation in your life? ನಿಮ್ಮ ಜೀವಿತಕ್ಕೆ ಈ ರಕ್ಷಣೆ ಬೇಕಾ? If you want this salvation, I want you to agree with me and believe with me and pray with me, and I'm telling you, you will receive salvation through Jesus Christ, even as you are praying with me today.
ಈ ಸಮಯದಲ್ಲಿ ನೀವು ನನ್ನೊಂದಿಗೆ ಒಪ್ಪಿಕೊಳ್ಳುವುದಾದರೆ, ನೀವು ನನ್ನೊಂದಿಗೆ ಪ್ರಾರ್ಥನೆ ಮಾಡುವುದಾದರೆ, ಈ ದಿನದಲ್ಲಿ ಕರ್ತನು ನಿಮ್ಮ ಪ್ರಾರ್ಥನೆಗಳನ್ನು ಕೇಳಿ ಕಾರ್ಯ ಮಾಡುವವನಾಗಿದ್ದಾನೆ. Let's pray right now. ಈಗ ನಾವು ಪ್ರಾರ್ಥನೆ ಮಾಡೋಣ. Jesus, I believe that you are the Lord of my life and of this entire universe. ಯೇಸುವೆ, ನೀನೇ ನನ್ನ ಜೀವಿತದ ಕರ್ತನು ಮತ್ತು ಸೃಷ್ಟಿ ಕರ್ತನು ಎಂಬುದಾಗಿ ನಂಬುತ್ತೇನೆ. I believe that salvation is only through you, Jesus. ಯೇಸುವೆ, ರಕ್ಷಣೆಯು ಬರೀ ನಿನ್ನ ನಾಮದ ಮೂಲಕವಾಗಿ ಮಾತ್ರವೆಂಬುದಾಗಿ ನಂಬುತ್ತೇನೆ. I believe that you died for me on the cross of Calvary. ನಾನು ನಂಬುತ್ತೇನೆ ನೀನು ಕಲ್ವಾರಿಯ ಶಿಲುಬೆಯಲ್ಲಿ ಸತ್ತೆ ಎಂಬುದಾಗಿ. I believe that you have shed your precious blood for me on the cross of Calvary. ನಾನು ನಂಬುತ್ತೇನೆ ನಿನ್ನ ಅಮೂಲ್ಯವಾದ ರಕ್ತವನ್ನ ಕಲ್ವಾರಿಯ ಶಿಲುಬೆಯಲ್ಲಿ ನನಗಾಗಿ ಸುರಿಸಿದ್ದಿ ಎಂದು. Today I have heard about the meaning of salvation. ಇಂದು ನಾನು ರಕ್ಷಣೆಯ ಅರ್ಥವನ್ನ ಕೇಳಿಸಿಕೊಂಡಿದ್ದೇನೆ. I need this salvation, Lord. ಈ ರಕ್ಷಣೆ ನನಗೂ ಬೇಕು ಕರ್ತನೆ. Forgive my sins today, O God. ಈ ದಿನ ನನ್ನ ಎಲ್ಲ ಪಾಪಗಳನ್ನ ಕ್ಷಮಿಸು ಸ್ವಾಮಿ. Because I am a sinner, Lord. ನಾನೊಬ್ಬ ಪಾಪಿಯಾಗಿದ್ದೇನೆ. Lord, cleanse me from every unrighteousness. ದೇವರೇ, ಕರ್ತನೆ, ಎಲ್ಲ ಅನೀತಿಯಿಂದ ನನ್ನನ್ನು ಶುದ್ಧ ಮಾಡು. I want to be your child. ನಾನು ನಿನ್ನ ಮಗುವಾಗಬೇಕು. Come into my life, Jesus, ನನ್ನ ಜೀವಿತದ ಒಳಗಡೆ ಬಾ as ಯೇಸುವೆ. my Lord and Savior. ನನ್ನ ಕರ್ತನು ರಕ್ಷಕನಾಗಿ ಬಾ. I want to follow you, Jesus, in my life. ನನ್ನ ಜೀವಿತ ಕಾಲವೆಲ್ಲ ನಿನ್ನನ್ನು ಹಿಂಬಾಲಿಸಬೇಕು ಯೇಸುವೆ. I don't want to perish in this world. ಈ ಲೋಕದಲ್ಲಿ ನಾನು ನಾಶವಾಗಿ ಹೋಗಬಾರದು. But I want to live with you, Jesus. ಯೇಸುವೆ, ನಾನು ನಿನ್ನೊಂದಿಗೆ ಜೀವಿಸಬೇಕು. Come into my life, Lord, ನನ್ನ ಜೀವಿತದ ಒಳಗೆ ಬಾ and ಕರ್ತನೆ. change my life completely, Lord. ನನ್ನ ಜೀವಿತವನ್ನ ಪರಿಪೂರ್ಣವಾಗಿ ಬದಲಾಯಿಸು ಕರ್ತನೆ. I want to be your child and I want you to be my God. ನಾನು ನಿನ್ನ ಮಗುವಾಗಿ ಇರಲು ಬಯಸುತ್ತೇನೆ. ನೀನು ನನಗೆ ದೇವರಾಗಿ ಇರು ಸ್ವಾಮಿ. Thank you, Jesus, for this day, O God. ಈ ದಿನಕ್ಕಾಗಿ ವಂದನೆ ಸಲ್ಲಿಸುತ್ತೇವೆ ಯೇಸುವೆ. I believe that I have received salvation through you, Jesus. ನಿನ್ನ ಮೂಲಕವಾಗಿ ನಾನು ರಕ್ಷಣೆಯನ್ನ ಹೊಂದಿದ್ದೇನೆ ಎಂಬುದಾಗಿ ಈಗ ನಂಬುತ್ತೇನೆ. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. Amen. ಆಮೆನ್. If you have made this prayer with me, you have received salvation through Jesus Christ. ಇವತ್ತು ನೀವು ನನ್ನೊಂದಿಗೆ ಸೇರಿ ಪ್ರಾರ್ಥನೆಯನ್ನ ಮಾಡಿರುವುದಾದರೆ ಯೇಸು ಕ್ರಿಸ್ತನ ಮೂಲಕವಾಗಿ ಈ ರಕ್ಷಣೆಯನ್ನ ನೀವು ಹೊಂದಿದ್ದೀರಿ. Jesus loves each one of you. ಯೇಸು ನಿಮ್ಮ ಪ್ರತಿಯೊಬ್ಬರನ್ನ ಪ್ರೀತಿಸುವವನಾಗಿದ್ದಾನೆ. God bless you. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. Amen.